ನಾನು ಹೇಳ್ತಿರೋ ಕತೆ ಹೆಸರು ಅಪ್ಪನ ಅದೃಶ್ಯ ಛತ್ರಿ. ದೊಡ್ಡ ದೊಡ್ಡ ಬೆಟ್ಟಗಳ ನಡುವೆ ಒಂದು ಪುಟ್ಟ ಹಳ್ಳಿ ಇತ್ತು. ಆ ಹಳ್ಳಿಯಲ್ಲಿ ಯಾವಾಗಲೂ ತುಂಬ ಖುಷಿಯಾಗಿ ಇರ್ತಿದ್ದ ಒಂದು ಹುಡುಗ ಇದ್ದ. ಅವನ ಹೆಸರು ರವಿ ಅಂತ. ಅವನಿಗೆ ಮನೆಯಿಂದ ಆಚೆ ಆಟ ಆಡೋದಕ್ಕೆ ತುಂಬ ಇಷ್ಟ. ಅದು ಮಳೆಯಲ್ಲಿ ಆಟ ಆಡೋದಕ್ಕೆ ಇನ್ನೂ ಇಷ್ಟ. ಮಳೆಯಲ್ಲಿ ಗಮ್ ಅಂತ ಬರೋ ಮಣ್ಣಿನ ವಾಸನೆ, ಹಾಗೆ ಕೆಸರ ಮೇಲೆ ಕುಂಡಾಡೋದು, ತಣ್ಣನೆ ಗಾಳಿ, ಇದೆಲ್ಲ ರವಿಗೆ ತುಂಬ ಖುಷಿ ಕೊಡ್ತಾ ಇತ್ತು. ರವಿಗೆ ಇಷ್ಟ ಆಗದೆ ಇದ್ದಿದ್ದು ಒಂದೇ ಒಂದು ವಸ್ತು, ಅದು ಛತ್ರಿ. ರವಿ ಪ್ರಕಾರ ಛತ್ರಿಗಳು ತುಂಬ ದೊಡ್ಡದಾಗಿರುತ್ತೆ ಮತ್ತು ಮಳೆ ನೀರನ್ನು ತಡೆಯುತ್ತೆ. ಅದರಿಂದ ಏನು ಮಜಾನೇ ಬರಲ್ಲ ಆಟ ಆಡೋದಕ್ಕೆ. ಅದಕ್ಕೆ ಅವನಿಗೆ ಛತ್ರಿ ಅಂದರೆ ಆಗ್ತಿರ್ಲಿಲ್ಲ. ಪ್ರತಿ ಸರಿ ಮಳೆ ಬಂದಾಗಲೂ ರವಿ ಅವರ ಅಪ್ಪ ಒಂದು ದೊಡ್ಡ ಕಪ್ಪು ಛತ್ರಿಯನ್ನು ತೆಗೆದು ಅವನ ತಲೆ ಮೇಲೆ ಹಿಡ್ಕೋತಾ ಇದ್ರು. ರವಿ ಯಾವಾಗಲೂ ದೂರ ಹೇಳ್ತಿದ್ದ, ಅಪ್ಪ ನನ್ನ ಛತ್ರಿ ಬೇಡ, ನನ್ನ ಮಳೆಯಲ್ಲಿ ನೆನಿಬೇಕು, ಕುಂಡಾಡಬೇಕು ಅಂತ. ಅದಕ್ಕೆ ಅವರಪ್ಪ ನಕ್ಬಿಟ್ಟು ಹೇಳ್ತಾ ಇದ್ರು, ನೀನು ದೊಡ್ಡವನಾದ್ಮೇಲೆ ಏನಾದರೂ ಮಾಡು, ಆದರೆ ಈಗ ನೀನು ಒದ್ದೆ ಆಗಬೇಡ, ಮಳೆಯಲ್ಲಿ ನೆನಿಬೇಡ ಅಂತ ಹೇಳ್ತಾ ಇದ್ರು. ಹೀಗೆ ಮಳೆಯ ನಂತರ ಮಳೆ ಬರ್ತಾನೇ ಇತ್ತು. ವರ್ಷಗಳು ಕಳೀತು. ಹೀಗೆ ರವಿ ಅಪ್ಪ ಹಿಡ್ಕೊಂಡಿದ್ದ ಛತ್ರಿ ಕೆಳಗೆ ನಡೀತಿದ್ದ. ಮಳೆಯಲ್ಲಿ ರವಿ ನೆನಿಬಾರ್ದು ಅನ್ನೋದಕ್ಕೋಸ್ಕರ ರವಿ ಅವರ ಅಪ್ಪ ಛತ್ರಿನ ಸ್ವಲ್ಪ ಮುಂದೆ ಮಾಡಿ ಇಟ್ಕೋತಾ ಇದ್ರು. ಅದನ್ನು ಮುಂದೆ ಮಾಡಿದಾಗ ಅಪ್ಪನ ಭುಜಗಳು ಮಳೆಯಲ್ಲಿ ನೆಂದು ಎಷ್ಟು ಒದ್ದೆ ಆಗ್ತಾ ಇದ್ವು ಅನ್ನೋದನ್ನು ರವಿ ಯಾವತ್ತೂ ಗಮನಿಸಿರಲಿಲ್ಲ. ಹೀಗೆ ಒಂದು ದಿನ ಮಳೆಗಾಲದಲ್ಲಿ ರವಿಯನ್ನ ಶಾಲೆಯಿಂದ ಕರ್ಕೊಂಡು ಬರೋದಿಕ್ಕೆ ಅಂತ ಅಪ್ಪ ಹೋಗ್ತಾರೆ. ಅವ್ರ ಹತ್ರ ಒಂದೇ ಒಂದು ಛತ್ರಿ ಇರುತ್ತೆ. ಅದನ್ನ ರವಿ ಕೈಗೆ ಕೊಡ್ತಾರೆ. ತಗೋ ರವಿ, ಇವತ್ತಿದನ್ನ ನೀನೇ ಇಟ್ಕೋ ಅಂತ ಹೇಳ್ತಾರೆ. ರವಿಗೆ ಆಶ್ಚರ್ಯ ಆಗುತ್ತೆ, ಏನಪ್ಪ ಇವತ್ತು ಅಪ್ಪ ನನ್ನ ಕೈಗೆ ಕೊಟ್ಟಿದ್ದಾರೆ ಛತ್ರಿ ಅಂತ. ಅಪ್ಪ ಹೇಗೆ ರವಿಗಿಂತ ಮೇಲೆ ಛತ್ರಿಯನ್ನು ಹಿಡಿದು ಮಳೆ ನೀರು ಅವನಿಗೆ ಬೀಳದೆ ಇರೋ ಥರ ಮಾಡ್ತಿದ್ರೋ, ಇವನು ಹಾಗೇ ಹಿಡ್ಕೊಳ್ಳೋದಕ್ಕೆ ಅಂತ ಪ್ರಯತ್ನ ಪಡ್ತಾನೆ. ಛತ್ರಿನ ಮೇಲೆಲ್ಲ ಇಟ್ಕೊಳ್ಳೋದಕ್ಕೆ ಅಂತ ಎಷ್ಟು ಪ್ರಯತ್ನ ಪಟ್ಟರು ಜೋರು ಗಾಳಿ ಬೀಸ್ತಾ ಇರುತ್ತೆ. ಅವರ ಅಪ್ಪಂಗೆ ಮಳೆ ನೀರು ಬೀಳೋದನ್ನು ಇವನ ಕೈಲಿ ತಡೆಯೋಕೆ ಆಗಲ್ಲ. ರವಿ ಬೇಜಾರಲ್ಲಿ ಹತ್ಕೊಂಡು ಹೇಳ್ತಾನೆ, ಅಪ್ಪ ನೀವು ಮಳೆ ನೀರಲ್ಲಿ ಒದ್ದೆ ಆಗ್ತಿದ್ದೀರಾ, ನನಗೆ ಮಳೆ ನೀರನ್ನು ತಡೆಯೋಕ್ಕಾಗ್ತಾನೇ ಇಲ್ಲ ಅಂತ. ಅದಕ್ಕೆ ಅಪ್ಪ ಹೇಳ್ತಾರೆ, ಪರವಾಗಿಲ್ಲ ರವಿ, ನನಗಿದು ಅಭ್ಯಾಸ ಆಗಿದೆ. ರವಿ ಅವತ್ತು ರಾತ್ರಿ ಎಲ್ಲ ಯೋಚನೆ ಮಾಡ್ತಾನೆ. ನಿದ್ದೆನೇ ಬರಲ್ಲ ಅವನಿಗೆ. ಅಪ್ಪ ಹೇಗೆ ಅವನನ್ನು ಕಾಪಾಡೋದಕ್ಕೋಸ್ಕರ ಛತ್ರಿನ ಹಿಡ್ಕೋತಾ ಇದ್ರು, ಅವರು ಒದ್ದೆ ಆದರೂ ಅವನಿಗೇನು ಹೇಳ್ತಾನೆ ಇರಲಿಲ್ಲ. ಇದೆಲ್ಲ ಕೂಡ ಅವನ ಕಣ್ಮುಂದೆ ಬರುತ್ತೆ. ಮರುದಿನ ಬೆಳಗ್ಗೆ ಓಡೋಗಿ ಅಮ್ಮನ ಹತ್ರ ಹೇಳ್ತಾನೆ, ಅಮ್ಮ ನಿನಗೆ ಗೊತ್ತಾ, ಅಪ್ಪನ ಹತ್ರ ಅದೃಶ್ಯವಾಗಿರೋ ಛತ್ರಿ ಇದೆ ಅಂತ ಹೇಳ್ತಾನೆ. ಅಮ್ಮ ಆಶ್ಚರ್ಯದಿಂದ ನೋಡ್ತಾರೆ. ಅದೃಶ್ಯನಾ ಅಂತ ಕೇಳ್ತಾರೆ. ಅದಕ್ಕೆ ಅವನು ಹೇಳ್ತಾನೆ, ಹೌದಮ್ಮ, ಅಪ್ಪನ ಹತ್ರ ಪ್ರೀತಿ ಅನ್ನೋ ಛತ್ರಿ ಇದೆ. ಇಷ್ಟು ವರ್ಷ ಅದು ನನ್ನ ಮಳೆಯಿಂದ ರಕ್ಷಣೆ ಮಾಡ್ತಾ ಇದೆ ಗೊತ್ತಾ ಅಂತ ಹೇಳ್ತಾನೆ. ಅಮ್ಮಂಗೆ ತುಂಬ ಖುಷಿಯಾಗಿ ನಗ್ನಗ್ತಾ ಅವನ್ನ ಗಟ್ಟಿಯಾಗಿ ಅಪ್ಕೋತಾರೆ. ಅವತ್ತು ಸಂಜೆ ರವಿ ಮತ್ತು ಅವರ ಅಪ್ಪ ಹೊರಗಡೆ ಹೋಗಬೇಕಿರತ್ತೆ. ಅವರು ಹೊರಡೋ ಸಮಯದಲ್ಲಿ ಮತ್ತೆ ಮಳೆ ಶುರು ಆಗುತ್ತೆ. ತಕ್ಷಣ ರವಿ ಹೋಗಿ ಛತ್ರಿನ ಎತ್ಕೊಂಡು ಬರ್ತಾನೆ. ಅವನು ಹೇಳ್ತಾನೆ, ಅಪ್ಪ ಇವತ್ತು ಛತ್ರಿನ ನಾನು ಹಿಡ್ಕೋತೀನಿ, ನಾನು ನಿನ್ನ ಮಳೆಯಿಂದ ಕಾಪಾಡ್ತೀನಿ ಅಂತ ಹೇಳಿ ಹೊರಡ್ತಾರೆ ಇಬ್ಬರು. ಸ್ವಲ್ಪ ದೂರ ಮನೆಯಿಂದ ಹೋಗ್ತಿದ್ದಂಗೆ ಅಪ್ಪ ನೋಡ್ತಾರೆ, ಛತ್ರಿ ಅವ್ರ ಕಡೆ ತಿರುಗಿರುತ್ತೆ.
ರವಿಯ ಭುಜಗಳು ಒದ್ದೆ ಆಗಿರುತ್ತೆ. ಅವನು ತನ್ನ ತಂದೆ ಮಳೆಯಿಂದ ನೆನಿಬಾರ್ದು ಅನ್ನೋ ಕಾರಣಕ್ಕೆ ಛತ್ರಿಯನ್ನು ಅವ್ರ ಕಡೆ ಸ್ವಲ್ಪ ತಿರುಗಿಸಿ ಅವರನ್ನು ಕಾಪಾಡ್ತಾ ಇರ್ತಾನೆ. ರವಿ ಮತ್ತು ಅವನ ತಂದೆಯ ಮಧ್ಯ ಇರೋ ಸಂಬಂಧ ಇನ್ನೂ ಗಟ್ಟಿಯಾಗ್ತಾ ಹೋಗುತ್ತೆ. ಇವತ್ತಿನ ಕಥೆಯನ್ನು ನಮ್ಮ ಎಲ್ಲ ಪ್ರೀತಿ ತಂದೆಯಂದಿರಿಗೆ ಸಮರ್ಪಿಸಲಾಗಿದೆ. ಕೆಲವೊಮ್ಮೆ ಪ್ರೀತಿ ಜೋರಾಗಿ ಮಾತನಾಡಲ್ಲ, ಅದು ತಂದೆಯ ಪ್ರೀತಿಯ ಹಾಗೆ ಶಾಂತವಾಗಿರುತ್ತೆ. ತಾಯಿ ತನ್ನ ಪ್ರೀತಿನ ವ್ಯಕ್ತಪಡಿಸ್ಕೊಂಡು ಬಿಡ್ತಾಳೆ, ಆದರೆ ಪ್ರತಿಯೊಬ್ಬ ತಂದೆ ತನ್ನ ಪ್ರೀತಿಯನ್ನು ವ್ಯಕ್ತಪಡಿಸೋ ರೀತಿಯೇ ವಿಭಿನ್ನವಾಗಿರುತ್ತೆ. ಇವತ್ತಿನ ಕತೆ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ನಮಗೆ ತಿಳಿಸಿ. ಥ್ಯಾಂಕ್ ಯು.